Dim dum da na da dim da na na dim dum da na da dim da na dim. ಈಗ ಎಂಗೇಜ್ಮೆಂಟ್ ಆಗಿರ್ತೈತಿ ನೋಡಿ. ಎಂಗೇಜ್ಮೆಂಟ್ ಆತಂದ್ರ ಅವ್ರು ಎಂಗೇಜ್ ಆಗ್ತಾರ ಇಬ್ರು. ಅವ್ರ ಫೋನ್ಯಾಗ ಇವ್ರು, ಇವ್ರ ಫೋನ್ಯಾಗ ಅವ್ರು. ಅದ್ರ ಹೆಸರ ಚಂದ ಇಟ್ಟಾರ ಎಂಗೇಜ್ಮೆಂಟ್. ಎಂಗೇಜ್ ಅಂದ್ರ ಒಟ್ಟು ಖಾಲಿ ಇರಂಗಿಲ್ಲ, ಖಾಯಂ ತೊಡಗಿಸ್ಕೊಳ್ತಾರ ಅವ್ರನ್ನ. ತೊಡಗಿಸಿಕೊಳ್ಳುವಿಕೆ ಅದ್ರ ಅರ್ಥ ಕನ್ನಡದಾಗ. ಏನ್ ಅವ್ರ ಫೋನ್ಯಾಗ ಇವ್ರು, ಇವ್ರ ಫೋನ್ಯಾಗ ಇವ್ರು. ಇವ ಹುಡುಗ ಹೇಳ್ತಿರ್ತಾನ ಮಾತಾಡ್ ಅಂತಿರ್ತಾನ. ಹುಡುಗಿ ಕಾಲೇಜ್ಗೆ ಹೋಗ್ಬೇಕು ನೀವ್ ಒಬ್ಬಾಕ್ ನೆನ್ ಕಾಲೇಜ್ಗೆ ಹೋಗಕ್ ಬಾಳ ಮಂದಿ ಹೋಗ್ತಾರಂತೀವ್. ಮಾತಾಡಂತ ಬಿಟ್ರ ಜಗಳ ತೆಗಿತಿರ್ತಾನ ನಾವ್. ಎಷ್ಟೋ ಮದುವೆ ಮುರಿದಿದ್ದು ಈ ಬಿಫೋರ್ ಮ್ಯಾರೇಜ್ ಫೋನ್ಯಾಗ ಮಾತಾಡೋದಕ್ಕ ಮ್ಯಾರೇಜ್ ಮುರ್ದಾವ್. ಲಿಮಿಟ್ ಯುವರ್ ಸೆಲ್ಫ್. ಮಕ್ಕಳಿಗೆ ಬಹಳ ಫೋನ್ಯಾಗ ಮಾತಾಡಿಸ್ಬಾರ್ದು ಮದುವಿಕಿನ ಮುಂಚೆ. ನನ್ನ ಹತ್ರ ಬರ್ತಾವ್ ನೋಡ್ತೀನಲ್ಲ, ಈ ಮದುವಿಕಿನ ಮುಂಚೆ ಮಕ್ಕಳು ಜಾಸ್ತಿ ಫೋನ್ಯಾಗ ಮಾತಾಡೇನೆ ಮದುವೆ ಮುರ್ದಾವ್. ಏನ್ ಮದುವಿಕ್ಕಿಂತ ಮುಂಚೆ ಅವ್ರಿಗೇನ್ ಫೋನ್ಯಾಗ ಇವ ಹುಡುಗ ಮಾತಾಡ್ ಅಂತಿರ್ತಾನ, ಅದು ಹುಡುಗಿ ಒಲ್ಲೆ ಅಂತಿರ್ತೈತಿ. ಇವ ಮಾತಾಡಿ ಇನ್ನೊಂದ್ ಸ್ವಲ್ಪ ಮಾತಾಡಂತಿರ್ತಾನೆ. ಮದುವೆ ಆದ್ಮೇಲೆ ನೋಡ್ರಿ ಅಲ್ಲೇ ಇರ್ತಾಳೆ, ಏನ್ ಕಿಟಕಿಟಿ ಹಚ್ಚಿ ಸುಮ್ನಿರು ಅಂತ. ಇದು ಸುಖ ಅಂದ್ರೆ ಎಲ್ಲೈತಿ? ಇದು ಒಂದು ವಿಮರ್ಶೆ ಮಾಡ್ಬೇಕಲ್ಲ ಮನುಷ್ಯ. ನಾವೆಲ್ಲರೂ ಪ್ರಯತ್ನ ಮಾಡಕತ್ತೀವಿ, ನಮ್ಮೆಲ್ಲರ ಪ್ರಯತ್ನಗಳು ಸುಖವಾಗಿರ್ಬೇಕಂತನ ಐತಿ. ಎಲ್ಲರ ಇಚ್ಛೆನೂ ಸುಖವಾಗಿರ್ಬೇಕಂತ ಐತಿ. ವೇರ್ ಟು ಫೈಂಡ್ ದಿಸ್ ಹ್ಯಾಪಿನೆಸ್? ಎಲ್ಲಿ ಸಿಗತೈತಿ ಸುಖ ಇದು ಅನ್ನೋದ ಒಂದು ವಿಮರ್ಶೆ. ಸುಮ್ಮನೆ ಒಂದು ಸಣ್ಣ ವಿಚಾರ ಹಂಗ ಬರ್ರಿ ನೋಡೋಣ ಒಳಗ್. ಸುಖ ಅನ್ನೋದು ಎಲ್ಲೈತಿ ಅನ್ನೋದು ನೋಡೋಣ ಹಂಗ. ಈಗ ನಮಗೇನಂತೀವಿ ನೋಡ್ರಿ, ನಮ್ಗ ಪುರಿ ಖೀರು ಅಂದ್ರೆ ಬಹಳ ಇಷ್ಟ. ಅದು ನನಗ ಪಂಚ ಪ್ರಾಣ. ಅದು ಆದ್ರೆ ನನಗೇನ್ ಮತ್ ಅನ್ನ ಸಹಿತ ಉಣ್ಣಂಗಿಲ್ಲ. ಆತ್ 20 ಪುರಿ ಖೀರು ತಿಂದ. ಪೂರಿ ಖೀರು ತಿನ್ನೋದು ಅಷ್ಟು ಸುಖ ಆತು ಅಂದ್ರ ಅಷ್ಟ ಇಟ್ಕೊಂಡು ಕೂಡ್ಬೇಕು. ವಿಸರ್ಜನೆಗೆ ಯಾಕೆ ಹೋದಿ ಮುಂದ? ಸುಖನ ಅದು ತಿಂದಿದ್ದ ಅಷ್ಟು ಸುಖ ಕೊಟ್ಟಿದ್ರೆ ವಿಸರ್ಜನೆಗೆ ಹೋಗಬಾರ್ದಾಗಿತ್ತು. ಮತ್ ವಿಸರ್ಜನೆಗೆ ಹೋಗುವುದು ಸುಖ ಆದ್ರ ತಿನ್ಬೇಕ್ ಯಾಕೆ ಮನುಷ್ಯ? ಅಂದ್ರ ಒಮ್ಮೆ ತಿನ್ನಾಗ ಸುಖ ಅನಿಸೈತಿ, ಒಮ್ಮೆ ವಿಸರ್ಜನೆ ಮಾಡುವಾಗ ಸುಖ ಆಗೈತಿ. ಏನ್ ಸುಖ ಇರುವುದು ತಿನ್ನೋದ್ರೊಳಗೈತೋ ಏನ್ ವಿಸರ್ಜನೆಯೊಳಗೈತೋ? ತಿಂದಿದ್ದ ಸುಖ ಅಂದಿದ್ರೆ ಅಷ್ಟೇ ಇಟ್ಕೊಂಡು ಕೂಡ್ಬೇಕಾಗಿತ್ತಲ್ಲ, ಮತ್ ಗುಳಿಗೆ ತಗೊಂಡ್ ಯಾಕೆ ಹೋಗ್ಬೇಕು ಮನುಷ್ಯ? ಮತ್ ವಿಸರ್ಜನೆಯೊಳಗ ಸುಖ ಇದ್ರ ತಿನ್ಬೇಕ್ ಯಾಕೆ? ತಿನ್ನದ ಬಿಟ್ಟು ಬಿಡ್ಬೇಕಾಗಿತ್ತು. ಅಂದ್ರೆ ಸುಖ ತಿಂದ್ರೈತೋ ಏನು ವಿಸರ್ಜನೆ ಮಾಡದ್ರೈತೋ ಅನ್ನೋದು ಗೊತ್ತಾಗಿಲ್ಲ. ಈಗ ಒಂದ್ ಕಾರ್ಯಕ್ರಮ ಮಾಡ್ತೀರಿ, ಒಂದ್ ಕುರ್ಚಿ ಹಾಕಿ ಒಬ್ಬರಿಗೆ ಸನ್ಮಾನ ಮಾಡ್ತೀರಿ. ಏನ್ ಅವ್ರಿಗೆ ಶಾಲ್ ಹಾಕ್ತಿರಿ, ತಲೆ ಮೇಲೆ ದೊಡ್ಡ ಪಟಗ ಇಡ್ತೀರಿ, ಮಾಲಾ ಹಾಕ್ತಿರಿ. ಅವ್ರು ಕರೀತಾರ, ಬರ್ರಿ ಎಲ್ಲರೂ ಕೂಡಿ ಸೆಲ್ಫಿ ತಕೊಳ್ಳೋಣ ಬರ್ರಿ. ನಾವೆಲ್ಲ ಸೆಲ್ಫಿಶ್ ಅದೀವಿ ಹೊಸರು. ಒಂದೊಂದ್ ಸೆಲ್ಫಿ ತಕೊಂಡಿವಿ ನಾವು. ಸೆಲ್ಫಿ ಅದ್ರ ಏನೋ ಸೆಲ್ಫಿಶ್ ಅಷ್ಟ. ಎಲ್ಲರೂ ಒಂದೊಂದ್ ಫೋಟೋ ತಕೊಂಡ್ವಿ. ಏನ್ ದೊಡ್ಡ ಮೈಸೂರು ಪಟಗ ಜೋಡಿಸ್ಯಾರ, ಹೂವಿನ ಸರ ಹಾಕ್ಯಾರ, ಮಂದಿ ಬಂದಾರ, ಫೋಟೋ ತೆಗಿತಾರ. ಏನ್ ಸಂತೋಷಕ್ಕೆ ಏನ್ರ ಕೊರತೈತೆ? ಅಲ್ಲ, ಇದು ಇಷ್ಟ ಇತ್ತಂದ್ರ ಹಿಂಗ ಹಾಕೊಂಡು ಕಾರ್ ಗಡ್ಯಾಗೂ ಹಂಗ ಹಾಕಬೇಕು, ಬಾತ್ರೂಮಿಗೆ ಹೋದ್ರು ಹಾಕೊಂಡ ಹೋಗ್ಬೇಕು, ಮಕ್ಕೊಂಡ್ರು ಅದನ್ನ ಹಾಕೊಂಡ ಮಕ್ಕೋಬೇಕು, ತೆಗಿಬಾರ್ದು ಅದನ್ನ. ಅಲ್ಲ, ಇಷ್ಟು ಸಂತೋಷ ಕೊಟ್ಟಿದ್ರೆ ತೆಗಿಬೇಕ್ಯಾಕ? ಏನ್ ಒಂದ್ ಅರ್ಧ ತಾಸ ಆದ ಕೂಡಲೇ ಸರ ತೆಗೆದು ಒಂದ್ ಕಡೆ ಹೋಗದು, ಶಾಲ್ ತೆಗೆದು ಒಂದ್ ಕಡೆ ಹೋಗದು, ಸರ್ಟಿಫಿಕೇಟ್ ತೆಗೆದು ಒಲಿಗೆ ಹಚ್ಚರಿದನಂತ ಕೊಟ್ಟು ಯಾವಾಗ ಸುಖ ಕೊಟ್ಟೈತ್ ಮತ್ ಇದು ಹಾಕೊಂಡಿದ್ದ ಸಂತೋಷ ಕೊಟ್ಟಿದ್ರ ಇದನ್ನ ತೆಗದ್ ಯಾಕಪ್ಪ? ಇದನ್ನ ತೆಗಿಯೋವಾಗನ ಸುಖ ಐತ್ರಿ ಅಂತಂದಿದ್ರ ಹಾಕೊಂಡ್ಯಾಕಂತ. ಅಂದ್ರ ಸುಖ ಸನ್ಮಾನ ಮಾಡಿಸ್ಕೊಳ್ಳೋದ್ರೊಳಗೈತೋ, ಮಾಡಿಸ್ಕೊಂಡ ಹಾರ ತೆಗೆಯೋದ್ರಾಗೈತೋ ಗೊತ್ತಿಲ್ಲ ನಮಗೆ ಯಾರಿಗೆ. ಎಲ್ಲಪ್ಪ ಹುಡುಕದ ಇದನ್ನ? ಈಗ ಎಂಗೇಜ್ಮೆಂಟ್ ಆಗಿರ್ತೈತಿ ನೋಡಿ. ಎಂಗೇಜ್ಮೆಂಟ್ ಆತಂದ್ರ ಅವ್ರು ಎಂಗೇಜ್ ಆಗ್ತಾರ ಇಬ್ರು. ಅವ್ರ ಫೋನ್ಯಾಗ ಇವ್ರು, ಇವ್ರ ಫೋನ್ಯಾಗ ಅವ್ರು. ಅದ್ರ ಹೆಸರ ಚಂದ ಇಟ್ಟಾರ ಎಂಗೇಜ್ಮೆಂಟ್. ಎಂಗೇಜ್ ಅಂದ್ರ ಒಟ್ಟು ಖಾಲಿ ಇರಂಗಿಲ್ಲ, ಖಾಯಂ ತೊಡಗಿಸ್ಕೊಳ್ತಾರ ಅವ್ರನ್ನ. ತೊಡಗಿಸಿಕೊಳ್ಳುವಿಕೆ ಅದ್ರ ಅರ್ಥ ಕನ್ನಡದಾಗ. ಏನ್ ಅವ್ರ ಫೋನ್ಯಾಗ ಇವ್ರು, ಇವ್ರ ಫೋನ್ಯಾಗ ಇವ್ರು. ಇವ ಹುಡುಗ ಹೇಳ್ತಿರ್ತಾನ ಮಾತಾಡ್ ಅಂತಿರ್ತಾನ. ಹುಡುಗಿ ಕಾಲೇಜ್ಗೆ ಹೋಗ್ಬೇಕು ನೀವ್ ಒಬ್ಬಾಕ್ ನೆನ್ ಕಾಲೇಜ್ಗೆ ಹೋಗಕ್ ಬಾಳ ಮಂದಿ ಹೋಗ್ತಾರಂತೀವ್. ಮಾತಾಡಂತ ಬಿಟ್ರ ಜಗಳ ತೆಗಿತಿರ್ತಾನ ನಾವ್. ಎಷ್ಟೋ ಮದುವೆ ಮುರಿದಿದ್ದು ಈ ಬಿಫೋರ್ ಮ್ಯಾರೇಜ್ ಫೋನ್ಯಾಗ ಮಾತಾಡೋದಕ್ಕ ಮ್ಯಾರೇಜ್ ಮುರ್ದಾವ್. ಲಿಮಿಟ್ ಯುವರ್ ಸೆಲ್ಫ್. ಮಕ್ಕಳಿಗೆ ಬಹಳ ಫೋನ್ಯಾಗ ಮಾತಾಡಿಸ್ಬಾರ್ದು ಮದುವಿಕಿನ ಮುಂಚೆ. ನನ್ನ ಹತ್ರ ಬರ್ತಾವ್ ನೋಡ್ತೀನಲ್ಲ, ಈ ಮದುವಿಕಿನ ಮುಂಚೆ ಮಕ್ಕಳು ಜಾಸ್ತಿ ಫೋನ್ಯಾಗ ಮಾತಾಡೇನೆ ಮದುವೆ ಮುರ್ದಾವ್.
ಏನ್ ಮದ್ವಿಕ್ಕಿಂತ ಮುಂಚೆ ಅವ್ರಿಗೇನ್ ಫೋನ್ಯಾಗ ಇವ ಹುಡುಗ ಮಾತಾಡ್ ಅಂತಿರ್ತಾನ, ಅದು ಹುಡುಗಿ ಒಲ್ಲೆ ಅಂತಿರ್ತೈತಿ. ಇವ ಮಾತಾಡಿ ಇನ್ನೊಂದ್ ಸ್ವಲ್ಪ ಅಂತಿರ್ತಾನೆ. ಮದುವೆ ಆದ್ಮೇಲೆ ನೋಡ್ರಿ ಅಲ್ಲೇ ಇರ್ತಾಳೆ, ಏನ್ ಕಿಟಕಿಟಿ ಹಚ್ಚಿ ಸುಮ್ನಿರು ಅಂತ. ಅಲ್ಲ ಮೊದಲ ಮಾತಾಡಂದಾನ, ಈಗ ನೋಡಿದ್ರೆ ಕಿಟಕಿಟಿ ಅಂತಾನ. ಮತ್ ಮದುವೆ ಆಗಕ್ಕ ಬಹಳ ಪಿಟಿ ಲಟಿಪಿಟಿ ಪಟ್ಟಾನ. ಅದ್ರ ಸಲುವಾಗಿ ಎಷ್ಟ್ ಕಟಿಪಿಟಿ ಪಟ್ಟಾನ. ಈಗ ನೋಡಿದ್ರೆ ಸುಮ್ನೆ ಇರು ಅಂತ. ಅಲ್ಲ ಮೊದಲು ಮಾತಾಡಂದಾಗ ಸುಖ ಇತ್ತು, ಅಥವಾ ಈಗ ಬ್ಯಾಡ್ ಅಂತಾನಲ್ಲಿ ಈಗ ಸುಖ ಇತ್ತು. ಇದು ಮಾತಾಡಿದ್ರ ದುಃಖನ ಇತ್ತು ಅಂದ್ರೆ ಮಾತಾಡಂತ ಯಾಕೆ ಬೆನ್ನು ಬಿದ್ದಿ? ಮತ್ ಮಾತಾಡಿದ್ರಾಗ ಸುಖ ಇತ್ತಂದ್ರೆ ಕಿಟಕಿಟಿ ಹೆಚ್ಚೈತಿದು ಅಂತ ಯಾಕಂತ. ಸುಖ ಮಾತಾಡುವುದ್ರೊಳಗೈತು ಅಥವಾ ಮಾತಾಡುವುದು ಬಿಟ್ರೈತು. ಮಜಾ ಇಲ್ಲ. ಶಾಸ್ತ್ರ ಇದು, ಮನಃಶಾಸ್ತ್ರ ಇದು.